ನಿಮಗೆ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಕೊಟ್ಟರೂ ಕೂಡ ಈಸಿಯಾಗಿ ಅದಕ್ಕೆ ಸಿ ಪ್ರೋಗ್ರಾಮ್ ಬರೀಲಿಕ್ಕೆ ನಿಮಗೆ ಆಗಬೇಕು ಅಂತಾದರೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಗ್ರೂಪ್ ಕ್ರಿಯೇಟ್ ಮಾಡಲಿಕ್ಕೆ, ಆ ಗ್ರೂಪಿಗೆ ಹೆಸರು ಕೊಡಲಿಕ್ಕೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಏನಪ್ಪ ಇದು ಗ್ರೂಪ್ಸ್ ಕ್ರಿಯೇಟ್ ಮಾಡೋದು ಅಂದರೆ, ಒಂದು ದೊಡ್ಡ ಪ್ರಾಬ್ಲಮ್ ತಗೊಳ್ಳುವ. ನೀವು ಹೇಳಿದ ಹಾಗೆಲ್ಲ ಕಂಪ್ಯೂಟರಿಗೆ ಮಾಡುವ ಎಬಿಲಿಟಿ ಇದೆ ಅಂತ ಅಸ್ಯೂಮ್ ಮಾಡಿ. ಈಗ ನೀವು ಚಪಾತಿ ಮಾಡಲಿಕ್ಕೆ ಪ್ರೋಗ್ರಾಮ್ ಬರಿಬೋದಾ? ಚಪಾತಿ ಮಾಡುವ ಪ್ರೋಗ್ರಾಮ್ ಅಂತ ಹೇಳಿದ ತಕ್ಷಣ ಎಲ್ಲಿಂದ ಶುರು ಮಾಡೋದು ಅಂತವೇ ಗೊತ್ತಾಗೋದಿಲ್ಲ ಸಾಮಾನ್ಯವಾಗಿ. ನಮಗೆ ಹಿಟ್ಟಿಂದ ಶುರು ಮಾಡೋದಾ, ಪಾತ್ರೆಯಿಂದ ಶುರು ಮಾಡೋದಾ ಗೊತ್ತಾಗೋದಿಲ್ಲ. ಅದೇ ನೀವು ತುಂಬ ಬುದ್ಧಿವಂತಿಕೆ ಉಪಯೋಗಿಸೋದಾದರೆ ನೀವು ಈಸಿಯಾಗಿ ಹೇಳ್ಬೋದು, ಚಪಾತಿ ಮಾಡೋದು ಅಂದರೆ ಲಟ್ಸಿದ್ರಾಯಿತು, ಬೇಯಿಸಿದ್ರಾಯಿತು. ಸೊ ಈ ಲಟ್ಸೋದು ಬೇಯಿಸೋದು ಅಂತ ಹೇಳೋದು ಎರಡು ಗ್ರೂಪ್. ಲಟ್ಸೋದಂದರೆ ಎಂತ ಅಂತ ಹೇಳಿದ್ರೆ ಅದರ ಒಳಗಿರುವ ಆ್ಯಕ್ಟಿವಿಟಿ, ಹಿಟ್ಟು ತಯಾರು ಮಾಡಿಕೊಳ್ಳೋದು, ಅದರದ್ದು ಉಂಡೆ ಮಾಡೋದು, ಅದರ ಉಂಡೆಯನ್ನು ಲಟ್ಟಿಸೋದು, ಹೀಗೆ. ಬೇಯಿಸೋದು ಅಂದರೆ ಎಂತ, ಅದರೊಳಗಿರುವ ಆ್ಯಕ್ಟಿವಿಟೀಸ್. ಸೊ ಈ ಒಂದೊಂದು ಇನ್ಸ್ಟ್ರಕ್ಷನ್ಸನ್ನು ನೀವು ಹೇಳೋದಕ್ಕಿಂತ ಆ ಇನ್ಸ್ಟ್ರಕ್ಷನ್ಸ್ ಗ್ರೂಪ್ ಬಗ್ಗೆ ನೀವು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದರೆ ಪ್ರೋಗ್ರಾಮ್ ಮಾಡೋದು ಈಸಿ ಆಗ್ತದೆ. ಸೊ ಈ ರೀತಿ ಇನ್ಸ್ಟ್ರಕ್ಷನ್ಸನ್ನು ಗ್ರೂಪ್ ಮಾಡೋದು, ನೇಮ್ ಮಾಡೋದು ಸಿ ಪ್ರೋಗ್ರಾಮಿಂಗಲ್ಲಿ ವಿ ಕಾಲ್ ಇಟ್ ಆಸ್ ಫಂಕ್ಷನ್ಸ್. ಸೊ ರೈಟಿಂಗ್ ಫಂಕ್ಷನ್ ಇನ್ವಾಲ್ವ್ಸ್ two things: grouping of instructions. How to group instructions? First of all, what are instructions? ಇನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಏನೂ ಆಗಿರ್ಬೋದು. ಅಂದರೆ ಅರಿಥ್ಮೆಟಿಕ್ ಆಪ್ರೇಷನ್, ಈಗ ಸಮ್ ಈಸ್ ಈಕ್ವಲ್ ಟು a+b ಆರ್ b ಈಸ್ ಈಕ್ವಲ್ ಟು 20, ಹೀಗೆಲ್ಲ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರ್ಬೋದು. ಅಥವಾ ಲೂಪಿಂಗ್ ಸ್ಟೇಟ್ಮೆಂಟ್ಸ್, ಇಫ್ ಕಂಡೀಷನ್ ಇದು ಇರ್ಬೋದು. ಅಥವಾ ಫಂಕ್ಷನ್ ಕಾಲ್ಸ್ ಇರ್ಬೋದು, ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್, ಸ್ಕ್ವೇರ್ ರೂಟ್, ಈ ರೀತಿಯಲ್ಲಿ. ಸೊ ಈಗ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ ಅಂತ ಆದರೆ, ಈಗ ಇಲ್ಲಿ ABCD ಅಂತ ಡಿಸ್ಪ್ಲೇ ಮಾಡಲಿಕ್ಕೆ ಒಂದು 4 ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಇದೆ, ಅದನ್ನು ಗ್ರೂಪ್ ಮಾಡಬೇಕು. ಹೇಗೆ ಮಾಡೋದು? ಇಟ್ ಈಸ್ ಕ್ವೈಟ್ ಸಿಂಪಲ್. ಯು ಜಸ್ಟ್ ನೀಡ್ ಟು enclose these statements inside flower parenthesis. So starting from the opening parenthesis, you write instructions and close flower parenthesis. So this group of instruction is called as a block of code or a code block. So to this block of code we want to assign a name. How to give a name for this? Before writing the name, we have to think what name can be given. ಹೆಸರು ಹೇಗೆ ಕೊಡೋದು? ಅದು ಸ್ವಲ್ಪ ಅರ್ಥಪೂರ್ಣವಾಗಿರಬೇಕು. ಇಲ್ಲಿ ಇರುವಂಥ ಸ್ಟೇಟ್ಮೆಂಟ್ಸಿಗೆ ಅರ್ಥಪೂರ್ಣವಾಗಿರುವ ಹೆಸರನ್ನು ನೀವು ಹೊಂದಿಸಿ ಕೊಡಬೇಕು. ಇದು ಇಲ್ಲಿರುವ ಸ್ಟೇಟ್ಮೆಂಟ್ ಕೊಟ್ಟಾಗ. ನೀವು ಪ್ರೋಗ್ರಾಮ್ ಮಾಡುವಾಗ ಹೇಗೆ ಆಲೋಚನೆ ಮಾಡಬೇಕು? ಕೊಟ್ಟ ಪ್ರಾಬ್ಲಮನ್ನು ಹೇಗೆ ಕೆಲವು ಗುಂಪುಗಳಾಗಿ ವಿಭಜಿಸ್ಬೋದು, ದೊಡ್ಡ ಪ್ರಾಬ್ಲಮನ್ನು ಸಣ್ಣ ಸಣ್ಣ ಪ್ರಾಬ್ಲಮ್ ಆಗಿ ಹೇಗೆ ಮಾಡ್ಬೋದು ಅಂತ ನೀವು ಪ್ರೋಗ್ರಾಮ್ ಮಾಡುವಾಗ ಆಲೋಚನೆ ಮಾಡೋದು. ಇಲ್ಲಿ ಈಗ ಕೊಟ್ಟಿರುವ ಸ್ಟೇಟ್ಮೆಂಟ್ಸಿಗೆ ಏನು ಹೆಸರು ಕೊಡ್ಬೋದು? ಸೊ ನಿಮಗೆ ಇಷ್ಟವಾದ ಹೆಸರನ್ನು ನೀವು ಬರಿಬೋದು. ಇದಕ್ಕೆ ನಾನು ಪ್ರಿಂಟ್ ABCD ಅಂತ ಹೆಸರು ಕೊಡಬೇಕು ಅಂತ ಆಲೋಚನೆ ಮಾಡ್ತೇನೆ. ಯೂಶ್ವಲಿ ಫಂಕ್ಷನ್ಸಿದ ಹೆಸರು ಬರೆಯುವಾಗ ಒಂದು ವರ್ಬಿಂದ ಶುರು ಮಾಡ್ತಾರೆ. ಸೊ ಪ್ರಿಂಟ್ ABCD ಅಂತ ಹೇಳೋದು ಈಗ ಫಂಕ್ಷನಿದ ಹೆಸರು. ಸೊ ಈ ಹೆಸರಿನೊಟ್ಟಿಗೆ ಇನ್ನೊಂದು 2 ಬಂದಿದೆ, ವಾಯ್ಡ್ ಮತ್ತು ಓಪನ್ ಕ್ಲೋಸ್ ಪ್ಯಾರಂಥಿಸಿಸ್. ಸೊ ಇದಿಷ್ಟನ್ನು ಕೊಟ್ಟರೆ ಇದು ಫಂಕ್ಷನ್, ಇದೊಂದು ಫಂಕ್ಷನ್ ಕ್ರಿಯೇಟ್ ಮಾಡಿದಾಗ ಆಯಿತು. ಸೊ ಇಲ್ಲಿ ಪ್ಯಾರಂಥಿಸಿಸ್, ಫ್ಲವರ್ ಪ್ಯಾರಂಥಿಸಿಸ್ ಓಪನ್ ಆದ್ರಿಂದ ಕ್ಲೋಸ್ ಆಗುವವರೆಗಿರುವಂಥದ್ದು ಬ್ಲಾಕ್ ಆಫ್ ಕೋಡ್. ಈ ಬ್ಲಾಕ್ ಆಫ್ ಕೋಡಿಗೆ ಕೊಟ್ಟಿರುವ ಹೆಸರು ಪ್ರಿಂಟ್ ABCD. ಹಾಗಾದರೆ ವಾಯ್ಡ್ ಅಂದರೆ ಏನು? ವಾಯ್ಡ್ ಈಸ್ ರಿಟರ್ನ್ ಟೈಪ್ ಆಫ್ ದಿಸ್ ಫಂಕ್ಷನ್. ಈ ಪ್ರಿಂಟ್ ABCD ಅಂತ ಹೇಳಿದರೆ ಅದು ಯಾವ ಡೇಟಾವನ್ನು ಕೊಡ್ತದೆ? ಈಗ ಇಲ್ಲಿರುವ ಸೀರೀಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಯಾವುದಾದ್ರೂ ಡೇಟಾವನ್ನು ಜನ್ರೇಟ್ ಮಾಡ್ತದ, ಒಂದು ವ್ಯಾಲ್ಯೂವನ್ನು ಜನ್ರೇಟ್ ಮಾಡ್ತದ ಅಂತ ಹೇಳೋದನ್ನು ಇದು ಹೇಳ್ತದೆ. ವಾಯ್ಡ್ ಅಂತ ಹೇಳಿದರೆ ಯಾವುದೂ ಇಲ್ಲ, ಯಾವುದೇ ಡೇಟಾ ವ್ಯಾಲ್ಯೂವನ್ನು ಅದು ಕೊಡೋದಿಲ್ಲ. ಮತ್ತು ಇಲ್ಲಿ ಪ್ಯಾರಂಥಿಸಿಸ್ ಇದೆ. ಪ್ಯಾರಂಥಿಸಿಸ್ ಒಳಗೆ ಏನೂ ಬರೆದಿಲ್ಲ ಅಂತಾದರೆ ಈ ಫಂಕ್ಷನಿಗೆ ಇನ್ಪುಟ್ ಏನು ಕೊಡುವ ಅಗತ್ಯ ಇಲ್ಲ. ಇಲ್ಲಿರುವಂಥ ರಿಟರ್ನ್ ವ್ಯಾಲ್ಯೂ ಒಂದು ಫಂಕ್ಷನಿದ ಔಟ್ಪುಟ್ ಇದ್ದ ಹಾಗೆ. ಇದನ್ನು ಇನ್ನೊಂದು ಎಕ್ಸಾಂಪಲಲ್ಲಿ ನೋಡುವ.
ಈಗ ಇಲ್ಲಿ ಹಾಯ್ ಅಂತ ಒಂದು ಫಂಕ್ಷನ್ ಇದೆ. ಹಾಯ್ ಅಂತ ಹೇಳುವಂಥ ಫಂಕ್ಷನ್ನು ಯಾವುದೇ ವ್ಯಾಲ್ಯೂಸನ್ನು ಇನ್ಪುಟ್ ಆಗಿ ರಿಸೀವ್ ಮಾಡೋದಿಲ್ಲ. ಅದೇ ರೀತಿ ಹಾಯ್ ಅಂತ ಹೇಳುವ ಫಂಕ್ಷನ್ ಯಾವುದೇ ವ್ಯಾಲ್ಯೂಸನ್ನು ಔಟ್ಪುಟ್ ಆಗಿ ಕೊಡೋದಿಲ್ಲ. ಇದು ಏನಿದ್ರೂ ಒಂದು ಆ್ಯಕ್ಷನ್ ಮಾಡ್ತದೆ. ಏನು ಮಾಡ್ತದೆ? ಈ ಮೆಸೇಜನ್ನು ಡಿಸ್ಪ್ಲೇ ಮಾಡುವ ಆ್ಯಕ್ಷನ್ ಮಾಡ್ತದೆ. ಯಾವುದೇ ವ್ಯಾಲ್ಯೂವನ್ನು ಹಿಂದಕ್ಕೆ ಕೊಡೋದಿಲ್ಲ. ಇನ್ನೊಂದು ಫಂಕ್ಷನ್ ನೋಡುವ, ಸಮ್ ಅಂತ ಹೇಳುವ ಫಂಕ್ಷನ್. ಸೊ ದ ಸಮ್ ಫಂಕ್ಷನ್ accepts 2 parameters a and b. This sum function, as you can guess, it is used to add these two numbers and find out the sum. That new value which is found out will be returned. So that is why return type is int. So what happens? You can look into the function. So you have created a total variable, and to the total you are going to add a and b and assign the value. So this total value will be returned. This function is going to provide this value. So that is why this function has a valid return type. So return type can be any data type which is suitable to the present application. So overall, what is a function? So most important thing in the function is the name and the set of instructions. So you can simply say function is a named set of instructions that performs a specific task. Or you can also say function is a block of code that performs a specific task. So what are the frequent varieties of the functions that we usually see? The first variety is the functions which are defined by us, the functions that you define. For example, main, the previous function that you have seen, sum, high, those are user defined functions. And another variety of functions which are pre-written and readily available for our use. These are standard library functions. Examples: printf, scanf, square root. So first variety, user defined function. The second variety, which is readily available, is standard library functions. What are the advantages? There are lots of advantages. The major points are given here. The first of all, functions enable us to divide the problem into smaller sub problems. ಇದು ತುಂಬ ಮುಖ್ಯ. ನಾವು ಒಂದು ಪ್ರೋಗ್ರಾಮ್ ಬರೀಬೇಕಾದ್ರೆ ಆ ಪ್ರೋಗ್ರಾಮನ್ನು ನಮಗೆ ಸುಲಭ ಆಗುವ ರೀತಿಯಲ್ಲಿ ಸಣ್ಣ ಸಣ್ಣ ಪ್ರಾಬ್ಲಮ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಬೋದು, ಅದು ಫಂಕ್ಷನಿಂದ ಸಾಧ್ಯ ಇದೆ. ಸೊ ದಿಸ್ ಮೇಕ್ಸ್ ದ ಡೆವಲಪ್ಮೆಂಟ್ ಜಾಬ್ ಈಸಿ. ಆ್ಯಂಡ್ ಅನದರ್ ಥಿಂಗ್, ದ ಫಂಕ್ಷನ್ ಈಸ್ ಒನ್ ಯೂನಿಟ್. This one unit serves one purpose. So this makes the programs simple. So the simple program makes easier for understanding. So the simple programs are easily understandable. This is called readability. So easier programs can be easily maintained. So this improves maintainability of your programs or the softwares. And also the units, the functions can be used many times. So you can write the function once and use it many times. Maybe within the program or inside other programs also you can use it. So that makes the code reusable. So there are many other advantages also. For example, if you can easily develop the program, you can save time. If you save the time, you can save the cost or reduce the cost. So there are lots of advantages. So how to use these functions? There are 3 simple steps. The first step is to create a function prototype or declare the function. So declaration of function involves specification of the function's structure. So what is input, what is expected output. The second step is function definition. Here you are going to provide all the detailed instruction inside the function.
So inside the function you can write direct instructions, or you can call other functions also. And the third one is function call. So now you have provided all the details and you know the structure. Now you invoke those instructions or execute those instructions by calling the function. So we will examine these steps in detail. The first step, the function prototype or the function declaration. These are two names for the same purpose. It is either known as function prototype or it is called as function declaration. The purpose here is enabling the use of declared function in the program. Generally, you can declare a function in this format. You have to specify return type, what is expected from the function, and you have to give a name for the function, and you can supply some parameters as input to the function. So supply of parameter follows this format. You have to indicate the data type and you have to specify a name for the parameter. This can have multiple parameters. A function can have multiple parameters. In that case, you have to specify data type 1, parameter 1, comma, data type 2, parameter 2, comma, data type 3, parameter 3, and so on. Parameter data type n, parameter name n. Likewise. So there is one example here for our understanding. The name of the function here is max. It accepts the parameters a and b. So it returns a value. That value's type is int. So this makes one simple function declaration. So function declaration or prototype is always terminated with a semicolon. So the second step is function definition. So here you are going to formulate series of instructions or specify this series of instruction to perform your desired task. So generally you will specify the function prototype, that is return type, function name, parameter list, and then you will supply the body of function or series of instructions inside flower parenthesis. And in the function body you can have a return statement. If you specify a return type which is not void, for example int, so then you have to specify what value you are going to return. So what is expected from the function when you invoke this function. So you have specified the body. We will see one example for this. So ಈ ಎಕ್ಸಾಂಪಲಲ್ಲಿ ನೀವೇನು ಮಾಡ್ತೀರಿ, ಫೈಂಡ್ ಮ್ಯಾಕ್ಸಿಮಮ್ ಆಫ್ 2 ಇಂಟೀಜರ್ಸ್. ಎರಡು ನಂಬರ್ ಕೊಟ್ಟರೆ ಅದರಲ್ಲಿರುವ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋದು. ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ಹೇಗೆ ಫೈಂಡ್ ಔಟ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಒಂದು ಇಫ್ ಸ್ಟೇಟ್ಮೆಂಟ್ ಹಾಕಿ ನೀವು ಫೈಂಡ್ ಔಟ್ ಮಾಡ್ಬೋದು ಅದನ್ನು. ಸೊ ಈಗ ನಾವೇನು ಮಾಡಬೇಕು, ಒಂದು ಫಂಕ್ಷನ್ ಬರೀಬೇಕು ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಈಗ ಈ ಫಂಕ್ಷನ್ ಏನನ್ನು ರಿಸೀವ್ ಮಾಡ್ತದೆ, 2 ನಂಬರ್ಸನ್ನು ರಿಸೀವ್ ಮಾಡ್ತದೆ. ಏನನ್ನು ಕೊಡ್ತದೆ, 2ರಲ್ಲಿ ಯಾವುದು ದೊಡ್ಡ ನಂಬರ್ ಆ ವ್ಯಾಲ್ಯೂವನ್ನು ಕೊಡಬೇಕು ಅಂತ ಅಂದ್ಕೊಂಡ್ವ. ಸೊ ಇಲ್ಲಿ 2 ನಂಬರು, 2 ಇಂಟೀಜರ್, ಪ್ಯಾರಾಮೀಟರ್, ಅದು ಕೊಡುವಂಥ ವ್ಯಾಲ್ಯೂ ಅಂದರೆ ಲಾರ್ಜೆಸ್ಟ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಕೊಡ್ತದಲ್ಲ, ಅದು ಅದರ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಅಂತ ಅಂದ್ಕೊಡುವ. ಅದು ಅದರ ರಿಟರ್ನ್ ಟೈಪ್. ಸೊ ಫಂಕ್ಷನ್ ಇದು ಹೆಸರೇನಾಗ್ಬೋದು, ಮ್ಯಾಕ್ಸಿಮಮ್ಮನ್ನು ಫೈಂಡ್ ಔಟ್ ಮಾಡಲಿಕ್ಕಲ್ವ, ಮ್ಯಾಕ್ಸಿಮಮ್ ಅಂತ ಕೊಡ್ಬೋದು, ಮ್ಯಾಕ್ಸ್ ಅಂತ ಕೊಡ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗ್ತದೆ ಆ ರೀತಿ ಒಂದು ವರ್ಬ್ ಬರುವಾಗೆ ಟ್ರೈ ಮಾಡಿ. ಸೊ ನೇಮ್ ಆಫ್ ದ ಫಂಕ್ಷನ್ ನಾನು ಮ್ಯಾಕ್ಸ್ ಅಂತ ಅಂದ್ಕೊಳ್ತೇನೆ. ರಿಟರ್ನ್ ಟೈಪ್ ಇಂಟೀಜರ್, ಪ್ಯಾರಾಮೀಟರ್ಸ್ 2 ಇಂಟೀಜರ್ಗಳು. ಸೊ ಹಾಗಾದರೆ ಫಂಕ್ಷನ್ ಬರೆಯುವ. ಸೊ ನೇಮ್ ಆಫ್ ದ ಫಂಕ್ಷನ್ ಮ್ಯಾಕ್ಸ್, ರಿಟರ್ನ್ ಟೈಪ್ ಮತ್ತು ಪ್ಯಾರಾಮೀಟರ್ಸ್ ಇಲ್ಲಿದೆ. ಸೊ ಪ್ಯಾರಾಮೀಟರ್ಸ್ ಇಲ್ಲಿ ಎ ಮತ್ತು ಬಿ ಅಂತ ನಾವು ಸ್ಪೆಸಿಫೈ ಮಾಡಿದ್ದೇವೆ. ಸೊ ಈ ಎ ಮತ್ತು ಬಿ ಅನ್ನು ಯೂಸ್ ಮಾಡಿ ನಾವು ಯಾವುದು ಬಿಗ್ಗೆಸ್ಟ್ ಅಥವಾ ಯಾವುದು ಲಾರ್ಜೆಸ್ಟ್ ವ್ಯಾಲ್ಯೂ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತೇವೆ.
ಸೊ ಈ ಫೈಂಡ್ ಔಟ್ ಮಾಡಿದ ವ್ಯಾಲ್ಯೂವನ್ನು ನೀವು ರಿಟರ್ನ್ ಮಾಡಿದರೆ ಆಯಿತು. ಸೊ ಈ ಯೂಸೇಜ್ ಹೇಗಿರ್ತದೆ ಅಂತ ಅದನ್ನು ಸ್ವಲ್ಪ ಡಿಟೇಲ್ ಆಗಿ ನೋಡುವ. ಅದಕ್ಕಿಂತ ಮೊದಲು ಇನ್ನೊಂದು ಸಣ್ಣ ಸಿಂಪಲ್ ಎಕ್ಸಾಂಪಲ್. ಈಗ ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಆಗಿದ್ದರೆ ಇದರಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗ್ತದೆ. ಏನಾಗ್ತಾ ಉಂಟು ಇಲ್ಲಿ, ಇದರಲ್ಲಿ ಫಂಕ್ಷನ್ ಹೆಸರು ಹಲೋ, ಇದು ಏನು ಪ್ಯಾರಾಮೀಟರ್ಸ್ ಆಕ್ಸೆಪ್ಟ್ ಮಾಡೋದಿಲ್ಲ, ಏನು ವ್ಯಾಲ್ಯೂವನ್ನು ರಿಟರ್ನ್ ಮಾಡೋದಿಲ್ಲ. ಇದರಲ್ಲಿರೋದು ಒಂದೇ ಲೈನ್ ಇನ್ಸ್ಟ್ರಕ್ಷನ್, ಹಲೋ ಅಂತ ಡಿಸ್ಪ್ಲೇ ಮಾಡೋದು ಅಷ್ಟೇ. ಓಕೆ, ಸೊ ನಾವು ಫಂಕ್ಷನ್ ಯೂಸನ್ನು ಡಿಟೇಲಾಗಿ ತಿಳ್ಕೊಳ್ಳೋದಕ್ಕಿಂತ ಮೊದಲು ಫಂಕ್ಷನನ್ನು ಕಾಲ್ ಮಾಡೋದು ಹೇಗೆ ಅಂತ ಗೊತ್ತು ಮಾಡಿಕೊಳ್ಬೇಕು. ಫಂಕ್ಷನ್ ಕಾಲ್ ಮಾಡೋದು ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ಎಕ್ಸಿಕ್ಯೂಟಿಂಗ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಸೋಸಿಯೇಟೆಡ್ ವಿತ್ ದ ಫಂಕ್ಷನ್. ಈ ಫಂಕ್ಷನ್ ಡೆಫಿನೇಷನಲ್ಲಿ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ನಾವು ಕೊಟ್ಟಿದ್ದೇವೆ, ಆ ಇನ್ಸ್ಟ್ರಕ್ಷನ್ಸ್ ಆಟೋಮೆಟಿಕ್ಕಾಗಿ ಎಕ್ಸಿಕ್ಯೂಟ್ ಆಗೋದಿಲ್ಲ. ದೇ ವಿಲ್ ಎಕ್ಸಿಕ್ಯೂಟ್ ಓನ್ಲಿ ವೆನ್ ಯು ಕಾಲ್ ಎ ಫಂಕ್ಷನ್. Function call is also known as function invocation or invocation of a function. So generally when you want to call a function, you just write the name of the function and you supply whatever arguments are required. ಅಲ್ಲಿ ನೀವು ಪ್ಯಾರಾಮೀಟರ್ಸ್ ಕೊಟ್ಟಿರ್ತೀರಿ, ಅದಕ್ಕೆ ಫಾರ್ಮಲ್ ಪ್ಯಾರಾಮೀಟರ್ಸ್ ಅಂತ ಕೂಡ ಕರಿಬೋದು. ಈ ಪ್ಯಾರಾಮೀಟರ್ಸಿಗೆ ಒಂದೊಂದು ವ್ಯಾಲ್ಯೂವನ್ನು ನೀವೆಲ್ಲಿ ಸ್ಪೆಸಿಫೈ ಮಾಡಬೇಕು. ಇದು ವ್ಯಾಲ್ಯೂ ಇರ್ಬೋದು, ಅಥವಾ ವೇರಿಯಬಲ್ ಇರ್ಬೋದು, ಅಥವಾ ಒಂದು ಎಕ್ಸ್ಪ್ರೆಷನ್ ಇರ್ಬೋದು. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಫಂಕ್ಷನ್ ಕಾಲಿಗೆ, ಈಗ ಯಾವುದು ಪ್ಯಾರಾಮೀಟರ್ಸ್ ಇಲ್ಲದೆ ಇದ್ದರೆ ಯು ಜಸ್ಟ್ ರೈಟ್ ದ ನೇಮ್ ಆಫ್ ದ ಫಂಕ್ಷನ್ ಫಾಲೋಡ್ ಬೈ ಪ್ಯಾರಂಥೀಸಿಸ್. ಸೊ ಇಲ್ಲಿ ನಾವು ಈ ಫುಲ್ ಸೆಟ್ಟನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಏನು ಮಾಡ್ತಾ ಇದ್ದೇವೆ, ಇದೊಂದು ಪ್ರೋಗ್ರಾಮ್, ಸಿ ಪ್ರೋಗ್ರಾಮ್ ನಾರ್ಮಲಿ ಬರೆಯೋ ರೀತಿಯಲ್ಲಿ ನಿಮ್ಮ ಇನ್ಕ್ಲೂಡ್ ಸ್ಟೇಟ್ಮೆಂಟ್ಸು, ಮೇನ್ ಇದೆಲ್ಲ ಇದೆ. ಇದರಲ್ಲಿ ಹೊಸತ್ತು ಎರಡು ನಿಮಗೆ ಯಾವುದು ಅಂತ ಹೇಳಿದರೆ, ಒಂದನೇದು ಈ ಫಂಕ್ಷನ್ ಡಿಕ್ಲರೇಷನ್. First we have to declare a function if we want to use it. Then the sequence can be anything over here. The return sequence of function call, function definition can be anything. But after declaration of the function, usually we will define the function. So in the function definition, you will supply whatever body is required or whatever the instructions are to be executed in the function, that you can write inside the function. So now the functions are ready. You can invoke them wherever it is required. So we have written a main, so inside that function is invoked. So what happens if you run this program? A program will run sequentially from the top. The execution always starts with the main function, and inside the main function, first statement itself is invocation of the function or the function call hello. So what happens if you call the function hello? So the control, the execution will be transferred from here to the function definition. So from inside the function definition, all the instructions are to be executed. After the computer executes all these instructions, control reaches the end of the function and the control will be returned back to the calling function. So here the main function called hello function. So main is the caller function, hello is the called function. So when a function is called, the caller function pauses its execution and called function will starts its execution. Its body will be executed. After the function completes its execution, the called function resumes the calling function. Like here the main function is the caller function. That function resumes its execution. So that you can see here, function when the function is called, the calling function, the main function will pause its execution, and called function, that is here it is hello function, will start its execution. Once the function is finished, the call will be returned to the calling function. Here it is main, and its execution will be resumed. So we will see this with another example where we have a return value. So by the way, I have to tell you one more thing. In the
function here, the return type is void. That means the function is not going to return anything, function is not going to return any particular value. Then you can write a return statement, you can write it or you can skip it. Both are permitted. So if you write return statement, you don't need to specify any value, just end it with semicolon. So next program with a return value. So here the function is max. So we are going to find out maximum value among two numbers, two integers. So in this program, you can see this is function declaration or function prototype. This is function definition. This is how we are computing the maximum value. So the most important part here is function prototype, function call and function definition. So in the function definition, as you can see, max should return a integer. So how to return this integer? So this is quite simple. We use some if statement, we find out the maximum value. So if a is the maximum value, return a, else return b. So we will follow this program in a sequence. The execution starts from main, the first statement, declaration of variable, then this is a function invocation. Here we are going to supply arguments 3 and 7. So what happens now? After this function is called, the main function pauses its execution and along with the parameter, function is called and function definition. From the function definition, we will start the execution. So here parameters 3 is supplied to the parameter a. Argument, these 3 and 7 are called as arguments or actual parameters. This 3 is assigned to formal parameter a, 7 is assigned to formal parameter b. So from here we assume this is a and b, and using these variables we will make the computation. A is greater than b, so a is 3, b is 7, a is greater than b is false, so hence we will execute the else block. So here we are going to return b. The value of b is 7. When we return, the value 7 is assigned to big. So this entire statement is essentially like big is equal to 7. So then this program is going to display the maximum value. So I hope you can understand the importance of the function and how the function works in a program. So next, try to trace the same program with the values 7 and 3. What happens then? So after this class, you should be able to write few functions. So you can write any function. For instance, you can write a simple function to compute simple interest. So try it. And also one another important ability is to trace the programs which involves the operations with functions. So in the previous program, alter the arguments and try to trace the execution of those programs.